ಸಾಮಾನ್ಯವಾಗಿ ಈ ಮಲೆನಾಡಿನ ಪ್ರದೇಶದಲ್ಲಿ ಮನೆಯಲ್ಲಿ 1 ಅಥವಾ 2 ಗೇರು ಬೀಜದ ಮರಗಳು ಇದ್ದೇ ಇರುತ್ತೆ. ಈ ರೀತಿ ಗೇರು ಬೀಜವನ್ನು ಸುಮಾರು ಮಾರ್ಚ್, ಏಪ್ರಿಲ್, ಮೇದಲ್ಲಿ ಹೆಚ್ಚಾಗಿ ಬಿಡುತ್ತೆ. ಗೇರು ಹಣ್ಣಿನಿಂದ ಬೀಜಗಳನ್ನು ಬೇರ್ಪಡಿಸಿ ಒಂದು 4 ಮತ್ತು 5 ದಿನದಿಂದ ಒಣಗಿಸಿದ ನಂತರ ಅದನ್ನು ಮಳೆಗಾಲಕ್ಕಾಗಿ ಕಾದಿಡಿಸ್ತಾರೆ. ಯಾಕಂದರೆ ಮಳೆ ಬೇಕಾದರೆ ಅದನ್ನು ಒಲೆಯಿಂದ ಸುಟ್ಟು ಆ ಬೀಜವನ್ನು ತೆಳುಗೊಳಿಸಿ ತಿನ್ನೋದರಲ್ಲಿ ಭಾಳ ರುಚಿಕರಾಗಿರುತ್ತೆ. ಮತ್ತು ಈ ಗೋಡಂಬಿಯ ರುಚಿ ಸಹಿತ ಭಾಳ ಅದ್ಭುತವಾಗಿರುತ್ತದೆ. ಸಾಮಾನ್ಯವಾಗಿ ಈ ಹಳ್ಳಿಯ ಪ್ರದೇಶದಲ್ಲಿ ಈ ರೀತಿಯಾಗಿ ತಮ್ಮ ಮನೆಗೆ ಬೇಕಾಗುವಷ್ಟು ಗೇರು ಬೀಜಗಳನ್ನು ಸಂಗ್ರಹಿಸಿ ಈ ಮಳೆಗಾಲದಲ್ಲಿ ಈ ರೀತಿ ಸುಟ್ಟು ಅದನ್ನು ತಿನ್ನೋ ಪದ್ಧತಿ ಸಾಧಾರಣವಾಗಿ ಹಳ್ಳಿ ಸೈಡಲ್ಲಿ ನಾವು ಕಂಡುಬರೋದನ್ನು ನೋಡ್ಬೋದು.